ಏನೋ ನಿನ್ನೆ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ನೀಡಿದ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಗುರಿಯಾಗಿದೆ. ಏನು ಸಿದ್ದರಾಮಯ್ಯ ಅವರ 5 ವರ್ಷ ಮುಂದುವರಿತಾರೆ ಅನ್ನೋ ರೀತಿ ಹೇಳಿಕೆ ಈಗ ರಾಜ್ಯದಲ್ಲಿ ಒಂದು ರೀತಿ ರಾಜ್ಯ ಮತ್ತೊಂದು ಕೋಲಾಹಲಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಈಗ ನಮ್ಮ ಜೊತೆ ಯತೀಂದ್ರ ಅವರಿದ್ದಾರೆ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಈಗ ಯಾವುದೇ ಕೋಲಾಹಲ ಆಗಲಿ ಅಥವಾ ಏನು ಹೊಸ ಚರ್ಚೆ ಮುನ್ನೆಲೆಗೆ ಬಂದಿದೆ ಅನ್ನೋದಾಗಲಿ ಆ ಥರದ್ದು ಏನೂ ಇಲ್ಲ. ನಾನೇನು ಹೊಸದಾಗಿ ಏನೂ ಹೇಳಿಕೆ ಕೊಟ್ಟಿಲ್ಲ. ಹಿಂದೆ ಏನು ಹೇಳಿಕೆ ಕೊಟ್ಟಿದ್ದೀನೋ ಅದನ್ನೇ ಹೇಳಿದ್ದೀನಿ ಅಷ್ಟೇ. ನಮ್ಮೆಲ್ಲರಿಗೂ ಕೂಡ ಹೈಕಮಾಂಡು ಸುಪ್ರೀಮು. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದಕ್ಕೆಲ್ಲ ಲೀಡರ್ಗಳು ಕೂಡ ಬದ್ಧರಾಗಿರಬೇಕು. ಹೈಕಮಾಂಡ್ ಅವ್ರು ಏನು ಬಂದು ಸಿ ಎಮ್ಮನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಅವ್ರು ಬದಲಾಗ್ತಾರೆ ಅಂತ ಹೇಳಿದ ಮೇಲೆ ಈಗಿರೋ ಸಿ ಎಂ ಬದಲಾಗ್ತಾರೆ ಅಂತ ಹೇಳೋದಕ್ಕೆ ಯಾವುದೇ ಕಾರಣ ಇಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ ಅಂತ ಅಷ್ಟೇ ನಾನು ಹೇಳಿದ್ದು. ಅಲ್ಲ, ಡಿ ಕೆ ಅವರು ನೀವೇ ನಮ್ಮ ಹೈಕಮಾಂಡ್ ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲ ಹೋಗಿ ಅವ್ರಿಗೆ ಹೇಳಿದಿರಿ ಪಾಪ ಡಿ ಸಿ ಎಂ ಸರ್ಗೆ. ನಾನು ಹೇಳ್ಬಿಟ್ಟಿದ್ದೀನಿ 5 ವರ್ಷ ಅವರೇ ಕಂಟಿನ್ಯೂ ಆಗಿರ್ತಾರೆ ಅಂತ, ಅದಕ್ಕೆ ಹಾಗೆ ಹೇಳಿದ್ದಾರೆ. ಬಟ್ ನಮ್ಮೆಲ್ಲರಿಗೂ ಕೂಡ ಹೈಕಮಾಂಡ್ ಅವರು ಸುಪ್ರೀಮು. ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಇದಿಷ್ಟು ಏನು ಅವರ ಮಾತಾಗಿತ್ತು. ಹೈಕಮಾಂಡ್ ಹೇಳಿದಾಗೆ ನಾವು ಕೇಳ್ತೀವಿ, ಹೈಕಮಾಂಡೇ ನಮಗೆ ಸುಪ್ರೀಂ. ಬದಲಾವಣೆ ಬಗ್ಗೆ ಅವರೇ ಹೇಳ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಅನಗರೆ, ಉತ್ತರ ಕರ್ನಾಟಕ ನ್ಯೂಸ್ ಬೀದರ್.